ನಾವೀಗ ಸದ್ಯ ಲಕ್ಷ್ಮೇಶ್ವರದ ಬಳಿ ಸಿಗುವಂಥ ಮುಕ್ತಿಮಂದಿರ ಧರ್ಮಕ್ಷೇತ್ರದಲ್ಲಿದ್ದೇವೆ. ಪ್ರಾಯಶಃ ಈ ಕ್ಷೇತ್ರನೇ ಒಂದು ವೈಶಿಷ್ಟ್ಯಪೂರ್ಣವಾದ ಕ್ಷೇತ್ರ ಇದೆ. ಪಂಚಪೀಠಗಳ ಪರಂಪರೆಯಲ್ಲಿ ಒಬ್ಬ ತಪಸ್ವಿ ಗುರುವಾಗಿ ಬೆಳೆದಂತಹ ಗಂಗಾಧರ ಜಗದ್ಗುರುಗಳ ತಪೋತಾಣ ಈ ಕ್ಷೇತ್ರ. ಗಂಗಾಧರ ಜಗದ್ಗುರುಗಳು ರಂಭಾಪುರಿ ಪೀಠದ ಜಗದ್ಗುರುಗಳಾಗ ಪೂರ್ವದಲ್ಲಿ ಮುಕ್ತಿಮಂದಿರ ಅಂತಂದೇಳಿ ಇಲ್ಲಿ ಒಂದು ಸ್ಥಾಪನೆ ಮಾಡ್ಕೊಂಡು ಅವರು ತಪಸ್ಸಿಗಾಗಿಯೇ ನಿರ್ಮಾಣ ಮಾಡಿದಂಥ ಸ್ಥಳ. ಮುಂದೆ ಪಟ್ಟಾಧ್ಯಕ್ಷರಾಗಿ ಪೀಠದ ಅಧಿಕಾರವನ್ನು ಪಡೆದ ನಂತರದಲ್ಲಿ ಈ ಒಂದು ಕ್ಷೇತ್ರಕ್ಕೆ ಒಂದು ಶಕ್ತಿ ತುಂಬುವಂಥ ಒಂದು ವೈಶಿಷ್ಟ್ಯಪೂರ್ಣವಾದ ಕೆಲಸ ಆಗಿದೆ. ಗಂಗಾಧರ ಜಗದ್ಗುರುಗಳ ಒಂದು ಮನಸ್ಸಿನ ಆಸೆ ಒಂದಿತ್ತು. ಭಕ್ತರು ಯಾವುದೇ ಕಾಲದಲ್ಲಿ ಇಲ್ಲಿ ಬಂದು ಅವರು ಏನು ಸಂಕಷ್ಟಗಳಿರ್ತವೋ ಅದನ್ನು ಬೇಡಿಕೊಂಡ್ರೆ ಅವರು ಈಡೇರಿಸುವಂಥ ನಿಟ್ಟಿನೊಳಗೆ ಇದನ್ನೊಂದು ಜಾಗೃತ ಕ್ಷೇತ್ರವಾಗಿ ಅವರು ತಪಸ್ಸಾಧನೆಯನ್ನು ಮಾಡ್ತಾರೆ. ಮುಂದೆ ಅವರು ಲಿಂಗೈಕ್ಯರಾದ ನಂತರ ಅವರ ಕರ್ತೃಗದ್ದಿಗೆ ಇಲ್ಲೇ ಆಗ್ತಾಯಿದೆ. ಪ್ರಾಯಶಃ ಇವಾಗ ನೀವು ನೋಡ್ತಾ ಇರುವಂತಹದ್ದು ಆ ವೀರ ತಪಸ್ವಿ ಗಂಗಾಧರ ಜಗದ್ಗುರು ಮಹಾಸನ್ನಿಧಿಯವರ ಕರ್ತೃಗದ್ದಿಗೆ. ಇವತ್ತಿಗೂ ಈ ಗದ್ದಿಗೆಯ ವೈಶಿಷ್ಟ್ಯತೆ ಏನು ಅಂತಂದರೆ, ಏನೇ ಒಂದು ಸಂಕಷ್ಟಗಳು ಬಂದಿದ್ದರೂ ಆ ಸಂಕಷ್ಟಗಳಿಗೆ ಪರಿಹಾರವನ್ನು ತೋರಿಸುವಂಥ ನಿಟ್ಟಿನೊಳಗೆ ಈ ಗದ್ದಿಗೆ ಪ್ರಭಾವ, ಇಲ್ಲ ಪೂಜೆ, ಇಲ್ಲ ಆಚಾರ, ಇಲ್ಲ ನಿಯಮಗಳು ಭಾಳಷ್ಟು ಕೆಲಸ ಮಾಡ್ತಾ ಇದ್ದಾವೆ. ಯಾವಾಗ ನಿಮಗೆ ಆತಂಕ ಆಗ್ತದೋ, ಯಾವಾಗ ಮನಸ್ಸಿಗೆ ದುಃಖ ಆಗ್ತದೋ, ಭವಿಷ್ಯತ್ತೇ ಇಲ್ಲ ಅನ್ನುವಂತಹ ಒಂದು ಆತಂಕ ಕಾಡಿದಾಗ ಈ ಕ್ಷೇತ್ರಕ್ಕೆ ಬಂದು ನೀವು ದರ್ಶನ ಮಾಡಿ ಇಲ್ಲಿ ಒಂದು ರುದ್ರಾಭಿಷೇಕ ಮಾಡಿಕೊಂಡು ಹೋದ್ರಿ ಅಂತಂದರೆ ಖಂಡಿತವಾಗಲೂ ಒಂದು ಹೊಸ ಬದುಕನ್ನು ಕಟ್ಕೊಳ್ಳಿಕ್ಕೆ ಒಂದು ದೊಡ್ಡ ಶಕ್ತಿ ಇವತ್ತಿಗೂ ಅನುಗ್ರಹಿಸ್ತಾ ಇದ್ದಾರೆ ರಂಭಾಪುರಿ ಪೀಠದ ವೀರಗಂಗಾಧರ ಜಗದ್ಗುರುಗಳ ಈ ಕರ್ತೃಗದ್ದಿಗೆಯ ಜಾಗ. ಪ್ರಾಯಶಃ ತಾವು ಗದ್ದಿಗೆಯ ಭಾಗಗಳನ್ನು ದರ್ಶನ ಮಾಡ್ತಾಯಿದ್ದೀರಿ. ನಿಜಕ್ಕೂ ಪ್ರತಿನಿತ್ಯದಲ್ಲಿ ಈ ಗದ್ದಿಗೆಯ ದರ್ಶನ ಮಾಡಿದಂಥವರೇ ಒಂದು ಪುಣ್ಯಜೀವಿಗಳು. ನಮ್ಮ ಇಡೀ ಪರಂಪರೆ ಒಳಗೆ ಯಾರು ತಪಸ್ವಿಗಳಾಗಿ, ಸಿದ್ಧಿಪುರುಷರಾಗಿ, ಮಹಾತ್ಮರಾಗಿ ಅವರು ಏನನ್ನೂ ಬಯಸಲಾರದಂತಲೇ ಲೋಕ ಕಲ್ಯಾಣವನ್ನು ಬಯಸಿದಂಥ ಜನಗಳ ಕರ್ತೃಗದ್ದಿಗೆಗಳು ಯಾವೇ ಇರಲಿ, ಅವು ಜಾಗೃತವಾಗಿ ಕೆಲಸ ಮಾಡ್ತಾಯಿದ್ದಾವೆ ಅನ್ನೋದಕ್ಕೆ ಇವತ್ತಿಗೂ ನಮಗೆ ಈ ಗಂಗಾಧರ ಜಗದ್ಗುರುಗಳ ಗದ್ದಿಗೆ ನಮಗೆ ಸಾಕ್ಷಿಯಾಗಿ ನಿಲ್ತದೆ. ವಿಶೇಷವಾಗಿ ಏನು ಮಾಟ ಮಂತ್ರ ಇವಕ್ಕೆಲ್ಲ ಭಾಳ ಕಠೋರವಾದಂತಹ ಫಲವನ್ನು ಕೊಡುವಂತಹದ್ದು. ಅಂದರೆ ಈ ಮಾಟ ಮಂತ್ರ ಮಾಡಿದವ್ರು ಇಲ್ಲೇನು ನಡೆಯೋದೇ ಇಲ್ಲ. ಇಲ್ಲಿ ಅಂಥ ಯಾವುದೇ ಚಟುವಟಿಕೆ ಮಾಡಿ ನಮ್ಮನ್ನು ಹೆದರಿಸ್ತಾರೆ ಅಂದರೆ ಅವಕ್ಕೆಲ್ಲ ಒಂದು ಗಂಗಾಧರ ಜಗದ್ಗುರುಗಳಿಗೆ ಗದ್ದಿಗೆಯ ಒಂದು ಪತ್ರೆ ಸಾಕು, ಅವರಿಗೆ ಏನು ಮಾಡಲಾರ್ದಂತೆ ಒಂದು ರಕ್ಷಣೆಯನ್ನು ಮಾಡ್ತಾಯಿದೆ. ಅಂಥ ಒಂದು ತಪಸ್ವಿಗಳ ಗದ್ದಿಗೆ ಇದು ಮುಕ್ತಿ ಮಂದಿರದಲ್ಲಿರುವಂತಹದ್ದು. ರಂಭಾಪುರಿ ಪೀಠದ ಅಧೀನದಲ್ಲಿರುವಂಥ ಈ ಗದ್ದಿಗೆಯ ಭಾಗವನ್ನು ಇವತ್ತಿಗೂ ಆಚಾರಯುಕ್ತವಾಗಿ ಪೂಜೆಗಳನ್ನು ನಡೆಸ್ಕೊಂಡು ಹೋಗ್ತಿರುವಂತಹದ್ದು ಆ ಮಹಾತ್ಮನ ಗಂಗಾಧರ ಜಗದ್ಗುರುಗಳ ಒಂದು ಶಕ್ತಿ ನಮಗೆಲ್ಲರಿಗೂ ಭಕ್ತರಿಗೆ ಪ್ರಾಪ್ತಿಯಾಗ್ತಾ ಇದೆ. ಈ ಗದ್ದಿಗೆಯ ಸುತ್ತಮುತ್ತಲೂ ನಾವು ಎಲ್ಲ ಜನಾಂಗದ ಮೂಲ ಆಚಾರ್ಯರ ಒಂದು ಮಂದಿರವನ್ನು ಸ್ಥಾಪನೆ ಮಾಡಿರುವಂತಹದ್ದು ಈ ಪರಿಸರದಲ್ಲಿ ಒಂದು ಸಂದೇಶವನ್ನು ಸಾರ್ತಾ ಇದೆ. ಏನು ಗಂಗಾಧರ ಜಗದ್ಗುರುಗಳು ಮಾನವ ಧರ್ಮಕ್ಕೆ ಜಯವಾಗಲಿ ಅಂತ ಹೇಳಿದರು, ಆ ಪ್ರಕಾರವೇ ಈಗ ಇಲ್ಲಿ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಎಲ್ಲ ರೀತಿಯ ಅನುಗ್ರಹವನ್ನು, ದಾರಿಯನ್ನು, ಶಕ್ತಿಯನ್ನು, ಪರಂಪರೆಯನ್ನು ಇಲ್ಲಿ ಕಟ್ಟಿಕೊಟ್ಟಿರುವಂತಹದ್ದಾಗಿದೆ ಅಂತ ಅನ್ನುವಂತಹದ್ದು. ನಾವೆಲ್ಲರೂ ಈ ಮಹಾತ್ಮನ ದರ್ಶನ ಪ್ರತಿನಿತ್ಯ ಮಾಡುವಂತಹದ್ದಾಯಿತು ಅಂದರೆ ನಮ್ಮ ಜೀವನ ಸಾರ್ಥಕ ಆಗ್ತಾಯಿದೆ. ಜೀವನದ ಬೆಳವಣಿಗೆಗೆ ನಾವೆಲ್ಲರೂ ಈ ಸನಾತನ ಮೌಲ್ಯಗಳನ್ನು ಉಳಿಸ್ಕೊಳ್ಬೇಕು ಅಂತಂದರೆ ಮೇಲಿಂದ ಮೇಲೆ ಗದ್ದಿಗೆಯ ದರ್ಶನ ಮಾಡುವಂತಹ ಭಾಗ್ಯ ಎಲ್ಲರದಾದರೆ ಒಳ್ಳೆಯದು. ಜಗದ್ಗುರುಗಳು ಒಂದು ಗೀತೆಯನ್ನು ರಚನೆ ಮಾಡ್ತಾರೆ. ರೇಣುಕ, ಶಂಕರ, ಮಧ್ವರ, ಮಾನುಜ, ಎಲ್ಲರೂ ಸನಾತನರು ಕಟ್ಟಿದಂತಹ ಈ ಧರ್ಮ ಪರಂಪರೆ ಉಳಿದು ಬೆಳೆಸುವಂತಹ ಕೆಲಸ ನಾವೆಲ್ಲರೂ ಮಾಡಬೇಕು. ನಮ್ಮಲ್ಲೇ ಭೇದ ಭಾವಗಳನ್ನು ಕಾಣಿಸಿಕೊಂಡು ನಾವೆಲ್ಲರೂ ದೂರ ಇರೋದಕ್ಕಿಂತ ಎಲ್ಲರೂ ಒಂದಾಗಿ ಧರ್ಮದ ಸಂಸ್ಕೃತಿಯನ್ನು, ಪರಂಪರೆಯನ್ನು ಬೆಳೆಸಬೇಕು ಅನ್ನುವಂತಹದ್ದು ಈ ಗಂಗಾಧರ ಜಗದ್ಗುರುಗಳ ಒಂದು ಆಶಯ. ಅದಕ್ಕೆ ಪೂರಕವಾಗಿಯೇ ಈ ಮುಕ್ತಿಮಂದಿರ ಧರ್ಮಕ್ಷೇತ್ರದಲ್ಲಿ ಎಲ್ಲ ಧರ್ಮದವ್ರನ್ನ ಸಮೀಕರಿಸುವಂತಹ ಕೆಲಸ. ಎಲ್ಲರೂ ಮೂಲವನ್ನು ಬಿಟ್ಟು ಯಾರೂ ಹೋಗುವಂತಹದ್ದಿಲ್ಲ ಅಂತ ಆದಿ ಪಂಚಾಚಾರ್ಯರು ಹೇಳಿದಂತಹ ಮೌಲ್ಯಗಳೇ ಮುಂದೆ ಬೇರೆ ಬೇರೆ ಹೆಸರಿನಿಂದ ಯಾರೇ ಧರ್ಮದ
ಬೆಳವಣಿಗೆಯನ್ನು ಮಾಡಿದರೆ ಅದಕ್ಕೆ ಮೂಲ ಪಂಚ ಆಚಾರ್ಯರು ನೀಡಿದಂತಹ ಕೊಡುಗೆಗಳೇ ಅಮೂಲ್ಯವಾದದ್ದು ಅಂತಕ್ಕಂಥದ್ದನ್ನು ಇಲ್ಲಿ ಸಾರಿ ಹೇಳುವಂಥ ಒಂದು ಬೆಳವಣಿಗೆ. ಪರಿಕಲ್ಪನೆಯನ್ನು ಶಕ್ತಿ ಸಹಿತವಾಗಿರುವಂತಹದ್ದು ವೀರಶೈವ ಧರ್ಮ ಅನ್ನುವಂತಹದ್ದನ್ನು ಭಾಳ ಚೆನ್ನಾಗಿ ಇಲ್ಲಿ ಹೇಳ್ತಾರೆ. ಯೇಸು ಎಲ್ಲರೂ ಅದು ಒಂದೇ, ಧರ್ಮಕ್ಕೆ ಜಯವಾಗಲಿ, ಮಾನವ ಧರ್ಮಕ್ಕೆ ಜಯವಾಗಲಿ. ಮಾನವ ಧರ್ಮ ಗೀತೆಯನ್ನು ಹೇಳಿ ನಡೆದು ತೋರಿಸಿ ಜಗತ್ತಿನ ಜನಕ್ಕೆ ಒಂದು ಆದರ್ಶವನ್ನು ಕೊಟ್ಟಂತಹ ಪುಣ್ಯ ಪುರುಷ ರಂಭಾಪುರಿ ಪೀಠದ ಲಿಂಗೈಕ್ಯ ವೀರಗಂಗಾಧರ ಜಗದ್ಗುರುಗಳ ತಪೋವತಾನದ ಕಳಶ. ಜಯವಾಗಲಿ, ಮಾನವ ಧರ್ಮಕ್ಕೆ ಜಯವಾಗಲಿ.